ನಮಸ್ತೆ. ನಾವಿವತ್ತು ಕಡಲ ತೀರದಲ್ಲಿರುವಂತಹ ಸಸ್ಯ ಸಂಜೀವಿನಿಯಲ್ಲಿದ್ದೇವೆ. ಶುಭೋದಯ ಮಧುಶ್ರವ. ಶುಭೋದಯ. ಎಂಜಾಯ್ ಮಾಡಿದ್ಯಾ ನಿನ್ನೆ? ನಾವಿಲ್ಲಿ ಇವರನ್ನ ಕೇಳ್ಬೇಕೀಗ. ನಮಸ್ತೆ, ಹೇಗಿತ್ತು ನಿಮ್ಮ ಅನುಭವ ನಿನ್ನೆ? ತುಂಬ ಖುಷಿ ಆಯಿತು, ತುಂಬ ಒಳ್ಳೆದಾಯಿತು. ಏನೇನ್ ಮಾಡಿದ್ರಿ? ನಿನ್ನೆ ಇಲ್ಲಿ ಬಂದು ಮೆಡಿಟೇಷನ್ ಮಾಡಿದ್ವಿ. ಆಮೇಲೆ ಸಮುದ್ರ ಸ್ನಾನ ಮಾಡಿ ಸಮುದ್ರದಲ್ಲಿ ಅದೇ ನಾನು ಇದುವರೆಗೂ ಸಮುದ್ರಕ್ಕೆ ಇಳಿಯದವಳೆ ಸಮುದ್ರಕ್ಕೆ ಇಳಿದು ನೀವು ಕರ್ಕೊಂಡು ಹೋಗಿದ್ರಿಂದ, ನೀವು ಧೈರ್ಯ ತುಂಬಿದ್ರಿಂದ ಸಮುದ್ರದಲ್ಲಿ ಸ್ನಾನ ಹೇಗಿತ್ತು ಅನುಭವ? ಹೇಗಿತ್ತು? ತುಂಬ ಖುಷಿ ಆಯಿತು. ಎಲ್ಲ ತೊಳ್ಕೊಂಡು ಹೋಯ್ತಲ್ವಾ? ಹೌದು, ನಿಜವಾಗಿ. ಸೊ ಸಮುದ್ರ ಸ್ನಾನವನ್ನ ಆಕ್ಚುಲಿ ನಾವು ತೀರ್ಥ ಸ್ನಾನ ಅಂತ ಹೇಳೋದು ಈ ಬರೀ ಮಾಮೂಲಿ ಸ್ನಾನದ ಕಾರಣಕ್ಕಲ್ಲ, ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಎಲ್ಲರೂ ಬಂದು ಮಾಡ್ತಾರೆ ಹೆಚ್ಚಿನವರು. ಅಂದ್ರೆ ನಮ್ಗೆ ಇಳಿಯೋದಕ್ಕೆ ನಮ್ಮ ಕಡೆ ಎಲ್ಲ ತುಂಬಾ ಇದಾಗ್ತದೆ, ಅದಕ್ಕೆ ಹೋಗ್ಲಿಕ್ಕೆ ಮಕ್ಕಳಿಗೂ ತುಂಬಾ ಹೋಗ್ಬೇಡಿ ಅಂತ ಹೇಳ್ತೇನೆ. ನಾನು ನೀರಿನ ಹತ್ರ ಹೋಗ್ಬೇಡಿ, ಹೋಗಿ ನೀವು ನೀರಿಗಂತ ಇಳಿಯುವುದು ಬೇಡ, ದೂರದಿಂದ ನಿಂತ್ಕೊಂಡು ನೋಡ್ಕೊಡಿ. ಈಗ ನೀವೇ ಎಂಜಾಯ್ ಮಾಡಿದ್ರಿ ನಿನ್ನೆ? ತುಂಬಾ ಅದು ನಿಮ್ಮಿಂದ ಸಾಧ್ಯ ಆಯ್ತು ಅಷ್ಟೇ. ಹೇಗೆ ಅನಿಸ್ತಿದೆ? ಟ್ರೀಟ್ಮೆಂಟ್ ಎಲ್ಲ ಹೇಗೆ ಅನಿಸ್ತಿದೆ? ಎಲ್ಲರೂ ಒಳ್ಳೆ ಥೆರಪಿಸ್ಟ್ ಎಲ್ಲ ಹೇಗಿದ್ದಾರೆ? ಎಲ್ಲ ಏನು ಹೇಳಿದ್ರು ಸಿಟ್ಟು ಮಾಡಿಕೊಳ್ಳೋದಿಲ್ಲ, ಚಂದ ಮಾಡಿ ಮಾಡ್ತಾರೆ. ಖುಷಿ ಆಗ್ತಿದೆಯಾ? ಥ್ಯಾಂಕ್ ಯು. ಎಸ್ ಮ್ಯಾಮ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಯೆಸ್ಟರ್ಡೇ? It was very great. I learned a lot. Because I came many times to ocean, but I never meditate here. Never learned a lot of things here from Mother Nature. So yeah, I had it was a very good experience, very great experience. Thank you. And how are you feeling about Sasya Sanjeevani? It was very. No, actually, I have a lot of things to say. I can't say Express. now. Yeah, express. Because first time I met two doctors, you and sir. You first asked, told that tell me if you have any doubts, because till that time how many doctors I have met, they only listen my things and they wrote something, this. Okay, take this medicines and go. They never ask the questions like, do you have any doubt? Tell me your doubt. First time only when I met, I was like, oh my god, okay, actually real doctors are exist. We never met before, but yeah. Thank you. Thanks a lot. Yes. ಮೇಡಮ್ ಹೇಗಿತ್ತು? ತುಂಬ ಚೆನ್ನಾಗಿದೆ ಹಾಸ್ಪಿಟಲ್. ಆಮೇಲೆ ಟ್ರೀಟ್ಮೆಂಟ್ ಸರ್ ಮೇಡಮ್ ಆಗಲಿ, ಸರ್ ಡಾಕ್ಟರ್ಸ್ ಥರ ಇಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಸ್ಟಾಫ್ ಆಗಲಿ ಎಲ್ಲ ತುಂಬ ಕ್ಲೋಸ್ ಆಗಿ ಪ್ರತಿಯೊಬ್ಬರಿಗೂ ಕೇಳ್ತಾ ಎಲ್ಲ ನಮಗೆ ಬೇಕಾದ ಫೆಸಿಲಿಟಿ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಇಲ್ಲಿ ಬೀಚಿಗೆ ಬಂದಿದ್ವಿ ನಾವು, ಇಲ್ಲಿ ಮೆಡಿಟೇಷನ್ ಮಾಡಿದ್ವಿ, ಮತ್ತು ಎಲ್ಲ ಎಂಜಾಯ್ ಮಾಡಿದ್ವಿ. ಖುಷಿ ಆಯ್ತಾ? ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಹೀಗೆ ನಮ್ಮ ಸಮುದ್ರ ತೀರದ ಸಸ್ಯ ಸಂಜೀವಿನಿ ವಿಭಾಗದಲ್ಲಿ ಈ ಒಂದು ವಾರಾಂತ್ಯದ ದಿನವನ್ನು ನಾವು ತುಂಬ ಖುಷಿಯಿಂದ ಕಳೆದಿದ್ದೀವಿ. ಈ ಒಂದು ಆಯುರ್ವೇದ ಅಥವಾ ಆರೋಗ್ಯ ಅನ್ನುವಂಥದ್ದು ನಾವು ರೆಡಿ ಮಾಡಬೇಕಾದಂಥ ಒಂದು ಪಕ್ವಾನ್ನ ಇದ್ದಂತೆ. ನಿಮಗೆ ರೆಡಿಯಾಗಿ ಸಿಗೋವಂಥ ಪ್ಯಾಕೇಜ್ ಫುಡ್ ಅಲ್ಲ ಇದು. ನೀವು ಆ ಒಂದು ಪ್ರೀತಿಯಿಂದ, ಪ್ರಕೃತಿಯ ಸಹಾಯದಿಂದ, ಪ್ರಕೃತಿಯ ಮಡಿಲಿನಲ್ಲಿ ಬೇಯಿಸಬೇಕಾದಂಥ ಅಡಿಗೆ ಇದ್ದಂತೆ ಅದು. ಹಾಗೆ ನಾವಿಲ್ಲಿ ಆರೋಗ್ಯವನ್ನು ನಿಮಗೆ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರಿಗೂ ಶುಭ ದಿನ. ನಮ್ಮ ಶ್ರೀ ದೈವರಾತ್ರ ಆಶೀರ್ವಾದ ಸದಾ ನಿಮ್ಮೆಲ್ಲರನ್ನ ಕಾಪಾಡಲಿ.